ಒಂದು ಶರಾವತಿ ಪಂಪ್ಡ್ ಸ್ಟೋರೇಜ್ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶಿವಮೊಗ್ಗದಲ್ಲಿ ವಾಹನಗಳ ಜಾಥಾ ನಡೆಸಲಾಯಿತು. ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಿಂದ ಹೊರಟಂಥ ಸೈಕಲ್, ಬೈಕ್ ಮತ್ತು ಕಾರಿನ ಜಾಥಾದಲ್ಲಿ ಮಾಜಿ ಸಚಿವ, ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಸಹ ಭಾಗಿಯಾಗಿದ್ದರು. ಜಾಥಾದಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪರಿಸರ ಹಸಿರಾಗಲಿ, ಪಶ್ಚಿಮ ಘಟ್ಟ ಉಸಿರಾಗಲಿ, ಗಾಡ್ಗಿಲ್ ವರದಿ ಜಾರಿಗೆ ಬರಲಿ, ಶರಾವತಿ ಉಳಿಸಿ ಎನ್ನುವಂಥ ಘೋಷಣೆಗಳು ಕೇಳಿಬಂದವು. ಡಾಕ್ಟರ್ ಶಿವರಾಮಕೃಷ್ಣನ್, ಡಾಕ್ಟರ್ P. ನಾರಾಯಣ್ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಸಾಕ್ತು. ನಂತರ ಮಹಾವೀರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಯೋಜನೆ ನಿಲ್ಲಿಸುವಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ಇಲ್ಲಿ ಯಾರು ಬಳೆ ತೋರ್ಕೊಂಡಿಲ್ಲ ಸ್ವಾಮಿ, ಇಲ್ಲಿ ಯಾರು ಬಳೆ ತೋರ್ಕೊಂಡಿಲ್ಲ. ದಯಮಾಡಿ ಬಳೆ ತೋರ್ಕೊಂಡಿರೋರು ಕೂಡ ಈ ಮೊದಲನೇ ಬಾರಿ ಹೆಮ್ಮೆಯಿಂದ ಹೇಳ್ತೇನೆ, ಇಷ್ಟೊಂದು ಮೋಟರ್ ಸೈಕಲ್ಗಳು, ಇಷ್ಟೊಂದು ಎಲ್ಲ ಆತ್ಮೀಯ ಕಾರ್ಯಕರ್ತರಿಗೆ, ತಾಯಂದ್ರಿಗೆ ವಿಶೇಷವಾಗಿ ಇಷ್ಟು ಉರಿ ಬಿಸಿಲಲ್ಲೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ, ತಮಗೆಲ್ಲರೂ ಕೂಡ ನೆಹರು ಸ್ಟೇಡಿಯಂ ಅಲ್ಲಿ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಅಪರೂಪದ ಸ್ಥಳೀಯ ಪ್ರಭೇದಗಳ ನಷ್ಟ, ದೀರ್ಘಕಾಲದಲ್ಲಿ ನದಿಗಳ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗರವರ ಮನವಿ ಶರಾವತಿ ಕರ್ಕಶವಾಗಿ ಹಾರನ್ನ ಯಾರು ಕೂಡ ಮಾಡಬಾರ್ದು, ಸೈಲೆನ್ಸರ್ ಅನ್ನ ರೈಸ್ ಮಾಡಬಾರ್ದು. ಸಾಲಲ್ಲಿ ಹೋಗ್ಬೇಕು, ತೋರಿಸ್ಕೋಬಾರ್ದು ನಮ್ಮ ಕಾರ್ಯಕರ್ತರು. ಮಾಧ್ಯಮಗಳಲ್ಲಿ ಇದನ್ನು ನೋಡ್ಬೇಕು, ಇದು ಸ್ವಾರ್ಥಕ್ಕಾಗಿ ಹೋರಾಟ ಅಲ್ಲ. ಯಾವುದೇ ದಯವಿಟ್ಟು ದಯಮಾಡಿ ನೋಡಿ, ಬಹಳಷ್ಟು ಜನ ಇಲ್ಲಿ ಧ್ವಜ ಕಟ್ಕೊಂಡಿಲ್ಲ. ಕಾಂತ ಇವರ ಆತ್ಮೀಯ ಅಭಿಮಾನದ ಗಾಡಿ ಮೊಮ್ಮಗ ಅವರೇ ಹೊರಟಾರಲ್ಲಿ ಪರಿಸರ ತಜ್ಞರಾದಂತಹ ಶ್ರೇಯುತ ಎಲ್ಲ ಹೊರಗಡೆ ಸುತ್ತಲೂ ನಿಲ್ಸಿದ್ದೀವಿ, ರಸ್ತೆಗೆ ತಂದು ಅಡ್ಡ ನಿಲ್ಸಿಲ್ಲ, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ
ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೋರಾಟದಲ್ಲಿ ನಮ್ಮ ಅನೇಕ ತಿಂಗಳಿಂದ ಮಾರ್ಗದರ್ಶನ ಮಾಡ್ಕೊಂಡ್ ಬಂದಿರಂತ ಪ್ರೊಫೆಸರ್ ಕುಮಾರಸ್ವಾಮಿ ಇರ್ಬೋದು, ಶ್ರೀಯುತ ಶ್ರೀಪತಿ ಇರ್ಬೋದು, ಗೌಳೆಯರ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಅಶೋಕ್ ಕುಮಾರ್ ಇರ್ಬೋದು, ಅದೇ ರೀತಿ ಶ್ರೀಕಾಂತ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಮಹದೇವ ಸ್ವಾಮಿ ಇರ್ಬೋದು, ಕನ್ನಡ ಸಂಘದ ಪ್ರಮುಖರು ರವಿ ಅಂತ ಪ್ರಮುಖರು, ಅಣ್ಣಾ ಹಜಾರೆ ತಂಡದವರು, ಈ ರೀತಿ ಸೈಕಲ್ ಕ್ಲಬ್ನವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ಇದು ಆರಂಭ. ನಾವು ಯಾರಿಗೂ ತೊಂದರೆ ಕೂಡ ಕೊಟ್ಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಉರಿ ಬಿಸಿಲು ನಡೀತಾ ಇದೆ. ಈಗ ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ವಿಷಯವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ. ಮುಕ್ಕಾಲ್ಪಾಲ್ 22ನೇ ತಾರೀಕು ನಮ್ಮ ಎಲ್ಲ ನಾಯಕರುಗಳ ಜೊತೆಗೆ ಮತ್ತೊಂದು ವಿಶೇಷವಾದ ಸಭೆ ಸೇರಿ ಮುಂದಿನ ಹೋರಾಟವನ್ನ ನಾವು ಖಂಡಿತ ಯೋಚನೆ ಮಾಡ್ತೇವೆ. ಎಲ್ಲ ಹೋರಾಟಕ್ಕೂ ಕೂಡ ನೀವೆಲ್ಲ ಸಿದ್ಧ ತಾನೆ? ನಾವೆಲ್ಲ ಹೋರಾಟಕ್ಕೂ ಸಿದ್ಧ ಅನ್ನೋದು ಎಲ್ಲ ಎರಡು ಕೈ ಎತ್ತಿ ಹೇಳಿ. ಎಲ್ಲ ಹೋರಾಟ ಸಿದ್ಧ ಅನ್ನೋದ ತಾವೆಲ್ಲ ಇದೀರಿ. ಇಡೀ ಶಿವಮೊಗ್ಗ ಜಿಲ್ಲೆ ಜನ ನಮ್ ಜೊತೆಗಿದ್ದಾರೆ. ಅನೇಕ ಸಾಧು ಸಂತರು ಬೆಳಿಗ್ಗೆಯಿಂದ ಮಾರುತಿ ಗುರುಜಿಯವರು, ನಮ್ಮ ಸಾವಯವ ಪ್ರಕಾಶ್ ಹೇಳ್ತಾ ಇದ್ರು, ಸಾಧು ಸಂತರು ಬೆಳಗ್ಗೆಯಿಂದ ಅನೇಕರು ಫೋನ್ ಮಾಡ್ತಾ ಇದ್ದಾರಂತೆ, ಹೇಗಾಯ್ತು ಅಂತ. ಮಾರುತಿ ಗುರುಜಿಯವರು ಮತ್ತೆ ಕೇಳಿದಂತೆ ಹೇಗಾಯ್ತು ಅಂತ. ಇಡೀ ಗಾಂಧಿ ಬಜಾರಲ್ಲಿ, ನೆಹರು ರಸ್ತೆಯಲ್ಲಿ ನೋಡಿ ಅವ್ರಿಗೆ ಜನನೇ ಹೇಳಿದ್ದಾರೆ, ಅತಿ ಉತ್ಸಾಹದಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಅಂತ. ಮುಂದಿನ ದಿನ ಮತ್ತೆ ಹೇಳ್ತೇನೆ, ಮಾನ್ಯ ಸಿದ್ದರಾಮಯ್ಯವರು ಯಾರಿಗೆ ಅವ್ರು ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್ ನ ಒಂದು ವಿಶೇಷವಾದ ಇದರಿಂದ ಜನಕ್ಕಾಗ್ತಾರಂತ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆ ಅಂತ ಆಗ್ತಾ ಇರಂತ ಅನ್ಯಾಯವನ್ನ ಸಾಧು ಸಂತರು, ಸಂತೋಷ ಹೆಗ್ಡೆ ಇರ್ಬೋದು, ಹಿರೇಮಠ್ ಇರ್ಬೋದು, ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಇರ್ಬೋದು, AT ರಾಮಸ್ವಾಮಿಗಳು ಇರ್ಬೋದು, ಪರಶುರಾಮೇಗೌಡರು ಇರ್ಬೋದು, ಈ ರೀತಿ ಎಲ್ಲಾ ಪ್ರಮುಖರನ್ನು ಕೂಡ ಭೇಟಿ ಮಾಡಿ, ಶೃಂಗೇರಿ ಜಗದ್ಗುರುಗಳು ಇರ್ಬೋದು, ಸ್ವರ್ಣವಳ್ಳಿ ಸ್ವಾಮಿಗಳು ಇರ್ಬೋದು, ಅನೇಕ ಸ್ವಾಮಿಗಳನ್ನ, ಪೇಜಾವರ ಸ್ವಾಮಿಗಳು, ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ. ಯಾವ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡಲ್ಲ. ಸೊ ನಾವು ಇವತ್ತು ಈ ದೇಶದ ಒಳಿತು ನಮ್ಮೆಲ್ಲರ ಒಳಿತು, ಈ ದೇಶದ ಕೆಡುಕು ನಮ್ಮೆಲ್ಲರ ಕೆಡುಕು. ಆದ್ಮೇಲೆ ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆಹಾರದಲ್ಲಿ ನೀರು, ಅನ್ನ, ಗಾಳಿ. ಇವತ್ತು ಇದೇ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಯಾವ ಥರ ಜೀವನ ಮಾಡ್ತಾನೆ ಅವನು. ಅದರಲ್ಲಿ ನಮ್ಮ ಇವತ್ತು ಈ ಶಿವಮೊಗ್ಗದಲ್ಲಿ ಇವತ್ತಿನ ನಡೀತಿರುವಂಥ ಒಂದು ಶರಾವತಿ ಪಂಪ್ ಸ್ಟೋರೇಜ್ನ ಇದರಲ್ಲಿ ರಾಷ್ಟ್ರ ಬಳಗ ಮತ್ತು ಸದ್ಭಾವನಾ ವೇದಿಕೆ ಆಗಿರ್ಬೋದು, ನಮ್ಮ ಸ್ನೇಹಿತರ ಕರೆಗೆ ನಾವೆಲ್ಲ ಇಲ್ಲಿ ಒಗ್ಗಟ್ಟಿದ್ವಿ. ಈ ಒಂದು ಇದು ಕೇವಲ ಒಂದು ರಾಷ್ಟ್ರ ಬಳಗ ಆಗಿರಲಿ ಅಥವಾ ಕೆಲವಾರು ಪರಿಸರವಾದಿಗಳ ಕರ್ತವ್ಯ ಅಲ್ಲ. ಎಲ್ಲ ಜಾತಿ ಮತ ಪಂಥಗಳನ್ನೆಲ್ಲ ಬಿಟ್ಟು 4 ಲಕ್ಷ ಜನ ಇರುವಂಥ ಶಿವಮೊಗ್ಗ ಸಿಟಿ ಒಂದೇ ಅಲ್ಲ, ಇಲ್ಲಿರುವಂಥ ಪಶ್ಚಿಮ ಘಟ್ಟದ ಪ್ರತಿಯೊಬ್ಬ ನಾಗರಿಕನು ಸಾಗರ ಆಗಿರಲಿ ಎಲ್ಲರೂ ಎಲ್ಲ ಹೊರಗಡೆ ಸುತ್ತಲೂ ನಿಲ್ಸಿದ್ದೀವಿ.